कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। तिरुपति गिरिवास श्री वेंकटेश, तिरुपति गिरिवास श्री वेंकटेश, नीनुलिद मने मनेयु लक्ष्मी निवास, नीनुलिद मने मनेयु लक्ष्मी निवास, तिरुपति गिरिवास श्री वेंकटेश, श्री वेंकटेश, श्री वेंकटेश। अखिलांड कोटि ब्रह्मांड पाला, ವಿಶೇಷವಾಗಿ ಏನಪ್ಪ ಅಂದರೆ ವೈಕುಂಠ ಏಕಾದಶಿ ಅಂತ ಅಂದರೆ ಒಂದು ವರ್ಷದಲ್ಲಿ ಸುಮಾರು 24 ಏಕಾದಶಿಗಳು ಬರ್ತವೆ. 24 ಏಕಾದಶಿಗಳಲ್ಲಿ ಸರ್ವಶ್ರೇಷ್ಠ ಯಾವುದಪ್ಪ ಅಂತ ಅಂದರೆ ವೈಕುಂಠ ಏಕಾದಶಿ. ಒಂದೊಂದು ಏಕಾದಶಿ ಕೂಡ ಒಂದೊಂದು ಮಹತ್ವ ಅಂತಕ್ಕಂಥದ್ದಿದೆ. ವೈಕುಂಠ ಏಕಾದಶಿ ಅಂತ ಅಂದರೆ ಎಲ್ಲ ಏಕಾದಶಿಗಳೇನಿದೆ ಆ ಎಲ್ಲದಕ್ಕಿಂತನೂ ಅಂದರೆ ಈ ಏಕಾದಶಿ ಒಂದು ಏಕಾದಶಿ ಮಾಡಿದ್ರೆ 23 ಏಕಾದಶಿಗಳನ್ನು ಆಚರಿಸಿದಂಥ ಪ್ರತಿಯೊಂದು ಪುಣ್ಯ ಅಂತಕ್ಕಂಥದ್ದು ಇದೊಂದು ಏಕಾದಶಿಯನ್ನು ಸಿಗುತ್ತೆ. ಅದಕ್ಕಾಗಿ ಜನ ಇಷ್ಟೊಂದು ನೆರೆದಿರ್ತಕ್ಕಂಥದ್ದು. ಬೇರೆ ಏಕಾದಶಿ ನೋಡಿರ್ತೀರ ಇಷ್ಟೊಂದು ಜನ ಬರಲ್ಲ. ಇದಕ್ಕೆ ಯಾಕೆ ಬರ್ತಾರಪ್ಪ ಅಂತ ಇದರಲ್ಲಿ ಪಿತೃದೋಷಗಳು ನಿವಾರಣೆ ಆಗುತ್ತೆ ಒಂದು. ಎರಡನೇದು ಏನಪ್ಪ ಅಂತ ಅಂದರೆ ಸಕಲ ವಿಧವಾದಂಥ ಎಷ್ಟೋ ಜನ್ಮಗಳ ಪಾಪಗಳು ಅಂತಕ್ಕಂಥ ನಿವಾರಣೆ ಆಗುತ್ತೆ. ಮತ್ತು ಇವತ್ತು ಉಪವಾಸ ಇದ್ದು ವಿಶೇಷವಾಗಿ ಇವತ್ತು ಉಪವಾಸ ಇದ್ದು ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಕುಂಭಿಪಾಕ ಅಂತ ನರಕದಲ್ಲಿ ಬಿದ್ದಿರ್ತಾರಲ್ವ ಅವರ ಪಿತೃಗಳು ಅವರಿಗೆಲ್ಲರೂ ಕೂಡ ಶಾಪ ಅಂತಕ್ಕಂಥ ವಿಮೋಚನೆ ಆಗುತ್ತೆ. ಇದೆಲ್ಲದೂ ಕೂಡ ಆಗುತ್ತೆ. ವಿಶೇಷವಾಗಿ ಮೋಕ್ಷ ಅಂತಕ್ಕಂಥ ಪ್ರಾಪ್ತಿಯಾಗುತ್ತೆ. ಮತ್ತು ಜನ್ಮಾಂತರಗಳಿಂದ ಚಕ್ರದಲ್ಲಿ ನಾವು ತಿರುಗ್ತೀವಲ್ವ ಆ ರೀತಿ ಇರ್ತಕ್ಕಂಥ ಮತ್ತೆ ಹುಟ್ಟತಕ್ಕಂಥ ಯಾವುದು ಕೂಡ ಪ್ರಮೇಯ ಬರೋದಿಲ್ಲ. ಹಾಗಾಗಿ ಈ ವೈಕುಂಠ ಏಕಾದಶಿಗೆ ತುಂಬ ಹೆಚ್ಚಿನ ಮಹತ್ವ ಅಂತಕ್ಕಂಥದ್ದಿದೆ. ಹಾಗಾಗಿ ಆಚರಣೆ ಮಾಡ್ಕೊಂಡು ಬರ್ತಾರೆ. ವಿಶೇಷವಾಗಿ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಬ್ರಹ್ಮ ಮುಹೂರ್ತ ಶುರು ಮಾಡಿದ್ದೀವಿ. ಮೊದಲನೇದಾಗಿ ಏನು ಮಾಡಿದ್ದಪ್ಪ ಅಂತಂದರೆ ಗಣಪತಿ ಆರಾಧನೆ ಮಾಡಿಕೊಂಡು ಅದಾದ ನಂತರ ಅಶ್ವತ್ಥ ಕಂಠದಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿ ಸ್ವಾಮಿನ ಇಟ್ಟು ಪೂಜೆ ಮಾಡಿ ಅದಾದ ನಂತರ ಸಪ್ತ ದ್ವಾರಗಳು ಅಂತ ಬರ್ತವೆ. 7 ದ್ವಾರಗಳನ್ನು ದಂಪತಿಗಳಿಂದ ವಿಶೇಷವಾಗಿ ದಂಪತಿಗಳಿಂದ ಪೂಜೆ ಮಾಡಿಸ್ಕೊಂಡು ಬರಬೇಕು. ಆ ದಂಪತಿಗಳಿಗೆ ಪೂಜೆ ಆದ ನಂತರ ಇಲ್ಲಿ ಅಷ್ಟಾವಧಾನ ಅಂತಕ್ಕಂಥದ್ದನ್ನು ಮಾಡಿ ಸ್ವಾಮಿ ಶಾತುಮರೈ ಮತ್ತು ಮಹಾಮಂಗಳಾರತಿ ಅಂತಕ್ಕಂಥದ್ದು ಮಾಡಿದ್ದೀವಿ. ಸ್ವಾಮಿಗೆ ದರ್ಶನ ಅಂತಕ್ಕಂಥದ್ದು ಎಲ್ಲ ಜನಗಳಿಗೂ ಕೂಡ ದರ್ಶನ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ತುಂಬ ಜನ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಏನಪ್ಪ ಅಂತಂದರೆ ಬೆಳೀತಾ ಹೋಗ್ತಾಯಿದೆ ಸ್ವಾಮಿದು. ಸ್ವಾಮಿ ಅನುಗ್ರಹ ಅಂತಕ್ಕಂಥದ್ದು ಎಲ್ಲರ ಮೇಲೆ ಕೂಡ ಸಿಗಲಿ. ಎಲ್ಲರೂ ಕೂಡ ಬರ್ತಕ್ಕಂಥ ಜನಗಳಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಮತ್ತು ಒಳ್ಳೆಯ ಸಂಪತ್ತು ಮತ್ತು ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಅಂತಕ್ಕಂಥದ್ದನ್ನು ಕೊಡಲಿ ಅಂತ ಕೇಳ್ಕೊತೀವಿ. 108 ಲೀಟ್ರ್ ಹಾಲಿನ ಅಭಿಷೇಕ ಮತ್ತು 108 ಲೀಟ್ರ್ ಎಳ್ನೀರು ಮತ್ತು ಎಲ್ಲ ವಿಧವಾದ ಅಭಿಷೇಕಗಳನ್ನು ಮಾಡಿರ್ತಾರೆ. ಬೆಳಗ್ಗೆ 4ರಿಂದ ಸ್ಟಾರ್ಟ್ ಮಾಡಿ 5:15ಗೆ ದರ್ಶನ ಕೊಟ್ಟಿದ್ದೀವಿ. ಭಕ್ತಾದಿಗಳು ಬಂದು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ರಶ್ ಇದೆ ಮೇಡಮ್. ಇಲ್ಲ ಸುಮಾರು ನಮ್ಮ 30 ಜನ ಇದೆ ಟೆಸ್ಟ್ ನಂಬರ್ಸು. ಎಲ್ಲ ಒಂದು ಕಡೆಯಿಂದ ನಿಲ್ಸ್ಕೊಂಡ್ಬಂದಿದ್ದೀವಿ. ಎಲ್ಲ ಕಡೆಯಿಂದ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಹಳೆ ಕಾಲದ ದೇವಸ್ಥಾನ ಇದು. ಬಟ್ ಇಲ್ಲಿ ಭಕ್ತಾದಿಗಳು ಸೇರ್ಕೊಂಡ್ಬಿಟ್ಟು ಇದನ್ನು ಒಂದು ಜೀರ್ಣೋದ್ಧಾರ ಮಾಡಿ ಒಂದು 20 ವರ್ಷ ಆಗ್ತಾ ಬಂತೀಗ. ಪ್ರತಿ ವರ್ಷ ಪ್ರತಿ ಹಬ್ಬದಲ್ಲೂ ಚೆನ್ನಾಗಿ ನಡೆಸ್ಕೊಡ್ತಾ ಒಂದು ಆಡಳಿತ ಮಂಡಳಿ ಇದೆ. ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು ನಮ್ಮ ದೇವಸ್ಥಾನ ಬಗ್ಗೆ ನಿಮ್ಗೆ ಹೇಳಂಗೆ ಇಲ್ಲ. ವರ್ಷ ಬರ್ತೀರಾ, ನೀವೇ ನೋಡ್ತಾ ಇದ್ದೀರಾ. ವರ್ಷ ನಾವು ಅಲಂಕಾರ ಮಾತ್ರ ತುಂಬ ವಿಭಜನೆ ಮಾಡ್ತಾಯಿದ್ದೀವಿ. ಮತ್ತು ಪ್ರಸಾದದ ಸೇವನೂ ಅಷ್ಟೇ ದಿನ ವರ್ಷ ಹೆಚ್ಚಾಗ್ತಾ ಇದೆ. ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಹೀಗೆ ಇರಲಿ ಅಂತ ನಾವು ಭಕ್ತಾದಿಗಳಿಗೆ ಕೇಳ್ಕೊತೀವಿ ಅಷ್ಟೇ. ದೇವರ ಆಶೀರ್ವಾದ ಎಲ್ಲರಿಗಿರಲಿ. ಪ್ರತಿ ವರ್ಷ ಅಂತಂದರೆ ವರ್ಷವೂ ನಾವು ಮಾಡ್ಕೊಬರ್ತಾಯಿದ್ವಿ. ಅದರಿಂದ ಈ ವರ್ಷವೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀವಿ. ನಾವು ದೇವಸ್ಥಾನ ಬಗ್ಗೆ ನಮ್ಮದು ಹೆಚ್ಚು ಕಮ್ಮಿ ಒಂದು 100 ವರ್ಷದಿಂದ ಮೂಲ ದೇವರು ಇದ್ದಿದ್ದು. ನಾವು 100 ವರ್ಷ ಇತಿಹಾಸದಿಂದ ಮಾಡ್ಕೊಂಡು ಬಂದಿದ್ದೀವಿ. ಈ ಕಟ್ಟಿ 18 ವರ್ಷ ಆಯಿತು. ಉತ್ಸಾಹ ಮಾಡಿ ನಾವು 18 ವರ್ಷ ಆಯಿತು. ಅದು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀವಿ. ಶೇಷಾದ್ರಿವಾಸ ಶ್ರೀ ತಿರುಮಲೇಶ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ನಮೋ. ಪದ್ಮಾವತೀಶ ಭಕ್ತ ಹೃದಯೇಶ ಸಂಕಷ್ಟನಾಶ ಗರುಡಾದ್ರಿವಾಸ ನಮೋ ನಮೋ. ಶೇಷಾದ್ರಿವಾಸ ಶ್ರೀ
ತರುವೆ ಮನಕ್ಕೆ ಸಂತೋಷವ. ಕಾರುಣ್ಯನಿಧಿಯೇ ಶ್ರೀ ವೆಂಕಟೇಶ, ಶೇಷಾದ್ರಿವಾಸ ಶ್ರೀ ತಿರುಮಲೇಶ, ಶೇಷಾದ್ರಿವಾಸ